ಈಗ ರಾಮನಗರದಿಂದ ಏನು ಹೋರಾಟ ಶುರುವಾಗಿತ್ತು ಬಿಡದಿದ್ದು, ಅದರಲ್ಲಿ ನಮ್ಮ ಪಕ್ಷದ ನಾಯಕರಾದ ಅಶೋಕ್ ಅವರು, ವಿಜೇಂದ್ರ ಅವರು ಎಲ್ಲರೂ ಇದ್ದಾರೆ. ಹಾಗಾಗಿ ನಮ್ಮ ಪಾರ್ಟಿ ಸಂಪೂರ್ಣ ನಾವು ಜೆ ಡಿ ಎಸ್ನವ್ರು ಕೂಡ ಅದು ಹೋರಾಟವನ್ನು ಮಾಡ್ತಾಯಿದ್ದೇವೆ. ಅದೇ ರೀತಿ ಈಗ 18ನೇ ತಾರೀಕಿಗೆ ಅವರು ವಿಧಾನ ಸಭೆಯಲ್ಲಿ ಅದ್ರ ಬಗ್ಗೆ ಹೋರಾಟ ಮಾಡಬೇಕಂತ ಮಾಡಿದ್ದಾರೆ. ವಿಧಾನಮಂಡಲ ಅಧಿವೇಶನ ಸಂದರ್ಭದಲ್ಲಿ ಅದನ್ನು ನಾವೆಲ್ಲರೂ ಕೂಡ ಹೋರಾಟ ಮಾಡ್ತೇವೆ. ಸರಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಯಾಕಂದರೆ ಈಗ ಒಬ್ಬ ಮುಖ್ಯಮಂತ್ರಿಗಳ ಸದನದಲ್ಲಿ ಹೇಳಿದಂಥ ವಿಷಯ ಪೂರ್ತಿ ಇಷ್ಟು ಪ್ರಮಾಣದ ದುಡ್ಡು ಲೂಟ್ ಆಗೈತಿ ಅಂಥೇಳಿ ಸಿದ್ದರಾಮಯ್ಯನವರು ಒಪ್ಕೊಂಡಿದ್ದು. ಅದ್ರ ಸಂಬಂಧ ಇವರು ಜೈಲಿಗೆ ಕೂಡ ಹೋದವರು. ಇನ್ನೂ ಆ ಕೇಸ್ ನಡೆದೈತಿ. ಅಂಥವ್ರನ್ನ ಇವತ್ತು ಪೇಮೆಂಟ್ ತೊಗೊಂಡು ಮಂತ್ರಿ ಮಾಡ್ತಾರಂತಂದ್ರೆ ಅದ್ರ ಬಗ್ಗೆ ನ್ಯಾಚುರಲ್ ಆಗಿ ಜನ ಏನಂತಾರೆ, ಇವ್ರಿಗಂತೂ ಕಾಂಗ್ರೆಸ್ದವ್ರಿಗಂತೂ ಏನು ಅನಿಸೋದಿಲ್ಲ. ಆದರೆ ಜನ ಏನಂತಾರಂತ ವಿಚಾರ ಮಾಡಬೇಕಲ್ಲ. ವಿರೋಧ ಪಕ್ಷವಾಗಿ ಅದು ನಮ್ಮ ಕೆಲಸ. ನಾಗೇಂದ್ರಂಥ ಭ್ರಷ್ಟರನ್ನು, ದೇಶ ವಿರೋಧಿಗಳನ್ನು ಅವ್ರನ್ನ ಮಂತ್ರಿಮಂಡಲದಾಗ ಇರಾಕ ಕೊಡಬೇಡ್ರಿ ಅಂಥೇಳಿ ಒತ್ತಾಯ ಮಾಡೋದು ನಮ್ಮ ಕೆಲಸ. ಅದು ಎಲ್ಲಿ ತನಕ ಅವ್ರನ್ನ ಮಂತ್ರಿಮಂಡಲದಿಂದ ಅವ್ರನ್ನ ಇಳಿಸೋದಿಲ್ಲ, ಅಲ್ಲಿ ತನಕ ಸದನ ನಡೆಸಿ ಏನು ಉಪಯೋಗ. ಇದು ಇಲ್ಲಿದು ಐತಲ್ಲ ಕೋರ್ಟ್ದಾಗ ಇರುವಂಥ ವಿಷಯ. ಈಗ ವನ್ಯಜೀವಿ ಮಂಡಳಿಯಿಂದ ಅದು ಕೇಂದ್ರ ವನ್ಯಜೀವಿ ಮಂಡಳಿಯಲ್ಲಿ ಇರುವಂಥ ವಿಷಯ. ಇದನ್ನು ನಮ್ಮ ಮುಖ್ಯಮಂತ್ರಿಗಳ ಹಿಂದೆ ನೀರಾವರಿ ಸಚಿವರಾಗಿದ್ದರು. ಸದನದಲ್ಲಿ ಕೂಡ ನಾವು ಇದ್ರ ಬಗ್ಗೆ ಮಾತಾಡಿದ್ವಿ. ಅವರು ಈಗ ಹೆಂಗೆ ಕಾವೇರಿಗೆ ಇಮಿಡಿಯೇಟ್ಲಿ ಹೆಂಗೆ ವಕೀಲರು ದಂಡ ಕಳಿಸ್ತಾರೆ, ಅಲ್ಲೂ ಕೂಡ ವಕೀಲರನ್ನು ಕಳಿಸ್ಬೇಕು ಸರಿಯಾಗಿ. ಅಲ್ಲಿ ಹೋದ ಮೀಟಿಂಗ್ ಸತ್ತೇ ಮಾದಾಯ ಬಗ್ಗೆ ಮೀಟಿಂಗ್ ಕರೆದ್ರೆ ಒಬ್ಬ ಮಿನಿಸ್ಟರ್ ಅಟೆಂಡ್ ಆಗೋದಿಲ್ಲ. ಯಾರು ಮಿನಿಸ್ಟ್ರು, ಚೀಫ್ ಮಿನಿಸ್ಟ್ರು ಮಾದಾಯ ಮೀಟಿಂಗಿಗೆ ಹೋದ್ರೆ ಒತ್ತಾಯ ಪ್ರೆಷರ್ ಆಗ್ತೈತಿ. ಆವಾಗ ಅಲ್ಲಿ ಹೋಗಿ ಅದನ್ನು ರಿಸಾಲ್ವ್ ಮಾಡೋಕ್ಕಾಗ್ತೈತಿ. ಯಾವುದೂ ಕೂಡ ಇಲ್ಲದೆ ಕೇವಲ ಮಾದಾಯ ಬಗ್ಗೆ ನಿರ್ಲಕ್ಷ್ಯ ಮಾಡಿಕೊಂಡು ಪಾಲಿಟಿಕಲ್ ಆಗಿ ಅದನ್ನು ಮಾತಾಡ್ಕೊಂಡ್ರೂ ಉಪಯೋಗ ಇಲ್ಲ. ಮುಖ್ಯಮಂತ್ರಿಗಳ ಜವಾಬ್ದಾರಿ ಐತಿ. ಅವರು ವನ್ಯಜೀವಿ ಮಂಡಳಿಗೆ ಒಳ್ಳೆ ವಕೀಲರನ್ನು ನೇಮಕ ಮಾಡಲಿ, ಅಲ್ಲೇ ಇದು ಕೇಸನ್ನು ಪರ್ಸ್ಯೂ ಮಾಡೋಕ್ಕೆ. ಅದ್ರ ಜೊತೆ ಈ ಮೀಟಿಂಗ್ಗಳು ಇದ್ದಾಗ ಕೇವಲ ಅಧಿಕಾರಿಗಳನ್ನು ಕಳಿಸಿ ಕೈ ತೊಳ್ಕೊಳ್ಳೋದು ಬೇಡ. ತಾವು ಮಂತ್ರಿಗಳಾದವರು ಕೂಡ ಅಲ್ಲಿ ಹೋಗ್ಬೇಕು.